ಜಿಗಣಿ ಅಕ್ರಮ ಸುಂಕ ವಸೂಲಿ ಮಾಡುವ ಪುಡಿ ರೌಡಿಗಳ ಭಾಗ 3. ಸುಂಕ ವಸೂಲಿ ಮಾಡುವವರ ವಿರುದ್ಧ ತಿರುಗಿ ಬಿದ್ದ ವ್ಯಾಪಾರಸ್ಥರು ರಸ್ತೆಗೆ ಇಳಿದು ಧಿಕ್ಕಾರ ಕೂಗಿದರು. ಜಿಗಣಿ ಅಕ್ರಮ ಸಂತೆ ಸುಂಕ ವಸೂಲಿ ಮಾಡುವವರಿಗೆ ಇಂದು ಸೊಂಟ ಮುರಿದ ಕೆಐಎಡಿಬಿ ಅಧಿಕಾರಿಗಳು. ಆನೇಕಲ್ ತಾಲೂಕಿನ ಜಿಗಣಿ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ ಬುಧವಾರ, ಭಾನುವಾರ ಹಾಗೂ ಪ್ರತಿದಿನದ ಲೆಕ್ಕದಂತೆ 5 ಕೋಟಿಗೂ ಅಧಿಕ ಸುಂಕ ವಸೂಲಿ ಮಾಡುತ್ತಿದ್ದ ಪುಡಿ ರೌಡಿಗಳಿಗೆ ಇಂದು ಬ್ರೇಕ್ ಕೊಟ್ಟ ಕೆಐಎಡಿಬಿ ಅಧಿಕಾರಿಗಳು. ಇಂದು ನಡೆದ ಇಇ ಆದರ್ಶ್ ಮಾರ್ಗದರ್ಶನದಲ್ಲಿ ಎಇ ಮಹಿತಾ ಅವರ ನೇತೃತ್ವದಲ್ಲಿ ಕೆಐಎಡಿಬಿ ಜಾಗದಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನು ನಿರ್ಮಿಸಿ ಸುಂಕ ವಸೂಲಿ ಮಾಡುತ್ತಿದ್ದರು. 2025 ಹಾಗೂ 26ನೇ ಸಾಲಿನಲ್ಲಿ 1,25,00,000ಕ್ಕೆ ಆಗಿದ್ದ ಸಂತೆ ಸುಂಕ ಹರಾಜು 26-27ನೇ ಸಾಲಿಗೆ ಕೇವಲ 29.5 ಲಕ್ಷಕ್ಕೆ ಹರಾಜು ಬಿಟ್ಟು ಪುರಸಭೆಗೆ 1 ಕೋಟಿ ನಷ್ಟ ಮಾಡಿದ್ದು ಅಲ್ಲದೆ ಪುರಸಭೆಯ ಮೇಲೆ ಹೇಳಿಕೊಂಡು ಅಕ್ರಮ ಸುಂಕ ವಸೂಲಿ ಮಾಡುತ್ತಿದ್ದವರಿಗೆ ಇಂದು ಮಹಿತಾ ಅವರ ನೇತೃತ್ವದಲ್ಲಿ ಪ್ರತಿ ಅಂಗಡಿಗಳಿಗೆ ನೋಟಿಸ್ ನೀಡುವ ಮೂಲಕ 3 ದಿನ ಗಡುವು ನೀಡಲಾಗಿದೆ. ಒಂದು ವೇಳೆ ಗಡುವು ಮೀರಿದರೆ ಎಲ್ಲ ಅಂಗಡಿಗಳನ್ನು ತೆರವು ಮಾಡಲಾಗುವುದು. ಹಾಗೆ ಈ ಜಾಗ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ್ದ ಜಾಗ. ಇದರಲ್ಲಿ ಯಾರೂ ಸಹ ಸುಂಕ ಕೊಡುವ ಹಾಗೆ ಇಲ್ಲ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೆಐಎಡಿಬಿ ಅಧಿಕಾರಿಗಳ ಬಳಿ 20 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಎಂದು ಸುಳ್ಳು ಹೇಳಿ ರಸ್ತೆ ಬದಿಗಳಲ್ಲಿ ಹೊಟ್ಟೆ ಪಾಡಿಗೆ ತರಕಾರಿ ವ್ಯಾಪಾರ ಮಾಡುತ್ತಿದ್ದವರ ಬಳಿ ಮನಸ್ಸು ಇಚ್ಛೆ ಇಲ್ಲದೆ 1,000ದಿಂದ 2,000 ತನಕ ವ್ಯಾಪಾರಿಗಳನ್ನ ಬೆದರಿಸಿ ಧಮಕಿ ಹಾಕಿ ಹಣ ಸಂಗ್ರಹ ಮಾಡುತ್ತಿದ್ದವರಿಗೆ ಇಂದು ಗುನ್ನ ಇಟ್ಟ ಕೈಗಾರಿಕಾ ಪ್ರದೇಶ ಅಧಿಕಾರಿಗಳು. ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಬೀದಿ ವ್ಯಾಪಾರಿಗಳನ್ನ ಕಡೆಗಣಿಸಿದಂತ ಎಡಿಬಿ ಜಾಗ ಆಗಿರೋದ್ರಿಂದ ಇದು ಏನು ಸಂತೆ ಇರೋದಕ್ಕೆ ನಾವೇನು ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲೇನೋ ಸುಂಕ ವಸೂಲಾತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಸೊ ಹಾಗಾಗಿ 3 ದಿನ ಅಂದರೆ ನಾವು ನೋಟಿಸ್ ಕೊಟ್ಟಿದ್ದು 3 ದಿನದೊಳಗಾಗಿ ಖಾಲಿ ಮಾಡಿ ಅಂತ ಅವರು ಪುರಸಭೆಯವರು ಬಂದಿದ್ದಾರೆ. ಪೊಲೀಸ್ ಅವರು ಪ್ರೊಟೆಕ್ಷನ್ ತಗೊಂಡು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅಲ್ಲ, ಈಗ ಇದು 5 ವರ್ಷದಿಂದ ನಡೀತಾ ಇರೋ ಸಂತೆ, ಇದು 5-6 ವರ್ಷದಿಂದ. ಇಷ್ಟು ದಿವಸ ನೀವು ಕಾಣಿಸ್ಲೇ ಇಲ್ವಾ? ಅಂದರೆ ಇಲ್ಲೆಲ್ಲ ಬಡವರೇ ಇರೋದಲ್ವಾ, ಎಲ್ಲ ವ್ಯಾಪಾರ ಮಾಡೋರೆಲ್ಲ ಬಡವರೇ ಇರೋದ್ರಿಂದ ಇವ್ರಿಗೆ ಏನಾದರೂ ಪರ್ಯಾಯವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ದೀರಾ ನಿಮ್ಮ ಕಡೆ? ನಮ್ಮ ಕೆಡಿಬಿಯಿಂದ ನಮಗೆ ಗೊತ್ತಿಲ್ಲ. ಪುರಸಭೆಯವರು ಅದು ಆ್ಯಕ್ಷನ್ ತಗೋಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಪುರಸಭೆಯವರು ಇದು ಮಾಡ್ತಾರೆ. ನಮ್ಗೆ ಅದು ಗೊತ್ತಿಲ್ಲ. ಬಟ್ ನಾವೇನು ಹೇಳ್ತಿದ್ವಿ, ನಮ್ದು ಏನಿದೆ ಕೆಡಿಬಿ ದಂಡು, ಇದನ್ನು ಬಿಟ್ಟು ನೀವು ಆಲ್ಟರ್ನೇಟಿವ್ ಪುರಸಭೆಯವ್ರದ್ದು ಏನಿದೆಯೋ ಲಿಮಿಟ್ಟು ಅಲ್ಲಿ ಕೇಳಿಕೊಂಡು ನೋಡಿ ಅಂತ ಹೇಳಿ. ಸುಂಕ ಬಿಡೋದಕ್ಕೆ ನೀವೇನಾದ್ರೂ ನಿಮ್ಮಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆಯಾ? 20 ಲಕ್ಷಕ್ಕೆ ಏನಾದರೂ ಅಗ್ರಿಮೆಂಟ್ ಆಗಿದೆ? ಇಲ್ಲ, ಆ ಥರ ನಮ್ಮಿಂದ ಏನೂ ಆಗಿಲ್ಲ. ಸುಂಕದ ಬಗ್ಗೆ ನಮಗೇನು ಐಡಿಯಾನೂ ಇಲ್ಲ, ಗೊತ್ತಿಲ್ಲ ನಮಗೆ. ನೀವು ಹೇಳ್ದಾಗಲೇ ನಮಗೂ ಗೊತ್ತಾಗಿತ್ತು. ಅಲ್ಲ, ಕೆಲವರು 20 ಲಕ್ಷಕ್ಕೆ ನಾವು ಕೆಡಿಬಿಲಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಂಕ ವಸೂಲಿ ಮಾಡ್ತಾರೆ. ವ್ಯಾಪಾರಸ್ಥರು ಹೇಳಿರೋದು ನಮಗೆ. ಆ ಥರ ಏನಾದರೂ ಅಗ್ರಿಮೆಂಟ್ ಇದೆಯಾ? ಇಲ್ಲ, ಆ ಥರ ಏನು ನಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲ. ಆ ಥರ ಅಗ್ರಿಮೆಂಟ್ ಏನು ಮಾಡ್ಕೊಂಡು ವ್ಯಾಪಾರಸ್ಥರಿಗೆ ಏನಂತ ಹೇಳಿದ್ರಿ ಮೇಡಮ್? ಈಗ ಇಲ್ಲ, ಕೊಡಬೇಡಿ ಸುಂಕ ಅಂತಲೇ ಹೇಳಿದ್ದೀವಿ. ಹೇಳಿದ್ದೀವಿ, ಸುಂಕನೂ ಕೊಡಬೇಡಿ, 3 ದಿನ ಒಳಗಾಗಿ ಇದು ಖಾಲಿ ಮಾಡಿ ಅಂತಲೇ. ಹೌದು, ಅಂದರೆ ಫರ್ದರ್ ಆ್ಯಕ್ಷನ್ ತಗೋಬೇಕಾಗುತ್ತೆ. ಇಲ್ಲಿ ಸುಂಕ ಜಾಸ್ತಿ ಕೇಳ್ತಿದ್ದಾರೆ. ನಾವು ತುಂಬ ಬಡವರು, ಇಲ್ಲಿ ಸುಮಾರು ಜನ ಬಡವರು ಬಗ್ಗರು ಜಾಸ್ತಿ ಜನ ಇದ್ದಾರೆ. ದುಡ್ಡು ಇರೋರು ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲರೂ ಇಲ್ಲಿ ನಾವು ಸಿಟಿಯಿಂದ ತಂದ್ರೂ ಅವರು 10 kg 20 kg ತೊಗೊಂಡು ಅವ್ರು ಇಲ್ಲಿ 10 ರೂಪಾಯಿಗೂ ಸೇಲ್ ಮಾಡೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೋಸ್ಕರ ಇದು ಸಹಾಯ ಆಗಲೇಬೇಕು, ಸುಂಕ ನಿಲ್ಲಬೇಕು, ಬೇರೆ ಕಡೆ ನಮಗೆ ಜಾಗ ಸಿಗಲೇಬೇಕು, ನಮಗಿದು ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಾವು ಪುರಸಭೆಯವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮಗಿದೊಂದು ಸರ್, ಒಬ್ಬೊಬ್ರ ಹತ್ರ 1,400, 1,500, 2,000 ಹೋದ ವಾರ ತೊಗೊಂಡಿಲ್ಲ ಅಂತೇಳಿ ಈ ಸಾರಿ 2,000 ತೊಗೊಂಡಿದ್ದಾರೆ. ಅದಕ್ಕೆ ಮುಂಚೆ 400, 500 ಹಳಬರು ಇದ್ದವಾಗ ಆಗ ತಗೊಳ್ತಾ ಇದ್ರು. ಈಗೆಲ್ಲಾನು ಜಾಸ್ತಿನೇ 1,000ಕ್ಕೆ ಮೇಲೇನೆ ತಗೊಳ್ತಾರೆ. ಹೌದು, ಅದು ಬಿಲ್ ಪುರಸಭೆಯವರು ಹೇಳಿ ಕೊಟ್ಟಿರೋದಾದ್ರೂ ಅದು ನಾವು ಟೆಂಡರ್ ತೊಗೊಂಡಿದ್ದೀವಿ ಅಂತೇಳಿ ಅದನ್ನು ತಗೊಳ್ತಾನೆ ಇದ್ದಾರೆ. ನಾವು ಏನು ಮಾತಾಡೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ. ಈಗಂತೂ ಟೆಂಡರ್ ಇಲ್ಲ, ಆದರೂ ಸುಂಕ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಗೆ ಅದನ್ನು ನಿಲ್ಲಿಸಿ ನಮಗೆಲ್ಲರಿಗೂ ಸಹಾಯ ಮಾಡಿ ಬಡವರು ಬಗ್ಗರಿಗೆ ಉಪಯೋಗ ಆಗಬೇಕು, 4 ಜನ ದುಡ್ಕೊಂಡು ತಿನ್ನೋದಕ್ಕೆ ದಾರಿ ಆಗಬೇಕು. ಇದನ್ನೊಂದನ್ನು ನಮಗೆ ದಾರಿ ಮಾಡಿಕೊಟ್ರೆ ಇದು ಜಾಗ ಇದು ಕೆಡಿಬಿ ಜಾಗ ಹೋದ್ರೂ ನಮ್ಗೆ ಬೇರೆ ಕಡೆ ಎಲ್ಲ ಬಡವರು ಬಗ್ಗರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ, ಪುರಸಭೆಯವ್ರಿಗೆ ಕೇಳ್ಕೊಳ್ತೀನಿ.
ಜಿಗಣಿಯಲ್ಲಿ ಒಂದು 60 ವರ್ಷದ ಸಂತೆ ಇತಿಹಾಸ ಇದೆ. ದಿನನಿತ್ಯ ಜನಸಂಖ್ಯೆ ಬೆಳೆದಂಗೆ ಸಂತೆನೂ ಬೆಳೀತಾ ಬಂತು. ಲಾಸ್ಟ್ ಟೈಮ್ ಕೋವಿಡ್ ಸಂದರ್ಭದಲ್ಲಿ ಊರಿಂದ ಹೊರಗಡೆ ಸಂತೆ ಇರಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ವಿಶ್ವನಾಥ್ ಸಾಹೇಬರು ಮತ್ತು ಪುರಸಭೆ ಅಧಿಕಾರಿಗಳು ಸೇರಿ ಇಲ್ಲಿ ಒಂದು ಸಂತೆನ ಸ್ಟಾರ್ಟ್ ಮಾಡಿದ್ರು. ಸುಮಾರು ಜನಕ್ಕೆ ಕೆಲಸ ಇಲ್ಲದೆ ಆಯಿತು. ತಾತ್ಕಾಲಿಕವಾಗಿ ಅಂಗಡಿ ಹಾಕ್ಕೊಂಡು ಬಂದಂಥ ವ್ಯಾಪಾರಸ್ಥರು ದಿನನಿತ್ಯ ವ್ಯಾಪಾರ ಮಾಡೋ ಥರ ಆಯಿತು. ಇಲ್ಲಿರೋರೆಲ್ಲ ಬಡವರು, ಅಂಗವಿಕಲರು, ಅವಿದ್ಯಾವಂತರು. ಅದರಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸ್ಥಳೀಯರೇ ಇಲ್ಲಿರೋದು. ಇಲ್ಲಿ ಬಂದು ಇಷ್ಟು ದಿನ ವ್ಯಾಪಾರ ಮಾಡ್ಕೊಂಡು ಹೋದ್ರಿ. ಒಂದು 5-6 ವರ್ಷಗಳಿಂದ ಯಾವುದೇ ಥರದ ತೊಂದರೆ ಇರಲಿಲ್ಲ. ಸ್ವಲ್ಪ ಹರಾಜಾಗುತ್ತಾ ಇಲ್ವಾ, ಈ ಜಾಗ ನಮ್ಮದ ಅಲ್ವಾ ಅನ್ನೋದು ಮಾತ್ರನೇ ಇತ್ತು. ಲಾಸ್ಟು ಕಳೆದ ಬಾರಿ ಹರಾಜಾದಾಗ 1,33,00,000 ಹೋದಾಗ ನಾವು ಸ್ಟಾಪ್ ಮಾಡಿದ್ವಿ. ಯಾಕೆ ಇಷ್ಟು ಹರಾಜು ಕರೀತೀರಾ, ಯಾಕೆ ಇಷ್ಟು, ಎಲ್ಲಿದೆ ನಿಮ್ಮ ಜಾಗ, ಪುರಸಭೆ ಜಾಗನೇ ಇಲ್ಲ ಅಂದಮೇಲೆ ನೀವು ಹೆಂಗೆ ಹರಾಜು ಕರೀತೀರಾ ಅಂತೆಲ್ಲ ಗಲಾಟೆ ಮಾಡಿದಾಗ ಪುರಸಭೆ ವ್ಯಾಪ್ತಿ ಅಂತ ಪುರಸಭೆಯವರೇ ಹೇಳಿದ್ದು. ಪುರಸಭೆ ವ್ಯಾಪ್ತಿ ಅಂದರೆ ಮಾದಾಪಟ್ಟಣ ಗಡಿ, ಒಮ್ಮೆಕ್ಸ್ ಗಡಿ ಭಾಗ, ಹರಪನಹಳ್ಳಿ ಗಡಿ ಭಾಗ ಎಲ್ಲಾದರೂ ಇಟ್ಕೊಳ್ಳಿ, ಎಲ್ಲಾದರೂ ಮಾಡಿ ಅಂದರು. ಅದೊಂದನ್ನೇ ಇಟ್ಕೊಂಡು ನಾವು ಕೇಳಿದ್ವಿ, ಇದು ಸಂತೆ ಜಾಗ ಅಂತ ಇದ್ದೀರಾ, ದಯಮಾಡಿ ನಮಗೆ ಈ ಸಂತೆ ಜಾಗ ಅನ್ನೋದಕ್ಕೆ ಏನಾದರೂ ಕೊಡಿ ಅಂದರೆ, ಇದೇ ನಮ್ಮ ಗ್ಯಾಸ್ ಪೆಟ್ರೋಲ್ ಬಂಕ್ ಹತ್ರ ಪುರಸಭೆಯವರು ಬೋಲ್ಡ್ ಹಾಕಿದ್ದಾರೆ, ಸಂತೆ ಜಾಗ ಎಲ್ಲ ಅಂಗಡಿಗಳಿಗೂ ಇಷ್ಟಿಷ್ಟು ದರ ಅಂತ ಅವತ್ತು ಹಾಕಿದ್ರು ಹೋದ ವರ್ಷ. ಈಗ ಹೇಳ್ತಾರೆ ನಮ್ಮದಲ್ಲ, ನಾವು KEDB ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ. KEDB ಹ್ಯಾಂಡ್ ಓವರಲ್ಲಿ ಎಷ್ಟು ಕರ್ಮಕಾಂಡ ಇದೆ ಅಂದರೆ, ಇದೇ ಬಂಸಂದ್ರ ಚಲಪತಿ ಏನು ಮಾಡಿದ್ರು, ಈ APC ಸರ್ಕಲೆಲ್ಲ ನಮಗೆ ಸೇರಿದ್ದು ಅಂತ 10-15 ಪೆಟ್ಟಿ ಅಂಗಡಿಗಳನ್ನ ಎತ್ಸಿದ್ರು. ಬಂದು ಶೇಖರ್ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, ಯಾರ್ಯಾರ ಅಂಗಡಿ ಅವ್ರಿಗೆ ಕೊಡ್ತೀನಿ ಅಂತೇಳಿ ತೆಗೆದು 6 ವರ್ಷ ಆಯಿತು, ಒಬ್ರಿಗೂ ಅಂಗಡಿ ಕೊಡಲಿಲ್ಲ. ಇದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಈಗ ಇವತ್ತು ಇವರು ಬಂದಿದ್ದಾರೆ. ಇಷ್ಟು ದಿನ ಏನು ಬೀದಿಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ತರಕಾರಿ ವ್ಯಾಪಾರ ಮಾಡೋದು, ನಾವು ಬೇರೆ ಇನ್ನೇನು ವ್ಯಾಪಾರ ಮಾಡಲ್ಲ. ನಮ್ಮ ಹತ್ರ ಬರೋರು ಕಾರ್ಖಾನೆಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೆ ಟಮಾಟ ತರಕಾರಿ ಬರುತ್ತೆ ಅಂತ ಬರ್ತಾರೆ. ಇವತ್ತು ಇವರು ಎಲ್ಲ ಕಡೆ ಮಿಂಗಲ್ಲಾಗಿ ನಮ್ಮನ್ನೆಲ್ಲ ಒಡೆದೋಡ್ಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲೆಲ್ಲ ಬಡವರಿದ್ದೀವಿ, ಆನೇಕಲ್ ತಾಲೂಕಿನ ಸ್ಥಳೀಯರಿದ್ದೀವಿ. MLA ಶಿವಣ್ಣವರಾಗಲಿ, ನಮ್ಮ ಕೃಷ್ಣಪ್ಪವರಾಗಲಿ, ಇಲ್ಲ MP ಸಾಹೇಬರಾಗಲಿ, ದಯಮಾಡಿ ಸರಿ ಬಂದು ಇದೇ ಥರ ಸಂತೆ ಎದ್ದಾಗ ಶಿವಣ್ಣವ್ರು ಬಂದು PWD ಆಫೀಸರ್ಗೆ ಹೇಳಿ, ಆಯ್ತಪ್ಪ ಬಡವರು ಬಗ್ರು ಎಲ್ಲೋ ಬೀದಿ ಬದಿಲಿ ಇಟ್ಕೊಂಡು ಹೋಗಲಿ ಅಂತ ಹೇಳಿದಾಗ 5 ವರ್ಷ ಇವತ್ತು ಯಾವ ಗಲಾಟೆ ಆಗಿಲ್ಲ. ಈ ಸಂತೆ ನೀವು ನೋಡಿ, ಯಾರಿಗೂ ತೊಂದರೆ ಆಗಲ್ಲ. ಇರೋವಂಥ ಫುಟ್ಪಾತ್ ಜಾಗದಲ್ಲಿ ಅಂಗಡಿ ಇಟ್ಟಿದ್ದಾರೆ. ಇಲ್ಲಿ ಯಾರೊಬ್ರಿಗೂ ಸಮಸ್ಯೆ ಇಲ್ಲ. ತೆಗಿಸ್ರಿ, ಎಲ್ಲ ತೆಗಿಸ್ಲಿ. ಇವತ್ತು OTS ಸರ್ಕಲ್ ತೆಗಿಸ್ಲಿ, ಸುಮಾರು ಅಂಗಡಿಗಳಿದೆ. ಇಡೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ಅಂಗಡಿಗಳಿದೆ, ಒಂದು 100-300 ಅಂಗಡಿಗಳಿದೆ. ಎಲ್ಲರೂ ತೆಗಿಸ್ಲಿ. ಯಾಕೆ ಬಡವರು ಇಟ್ಟಿರೋ ತರಕಾರಿ ಅಂಗಡಿ ಮೇಲೆ ಅವ್ರ ಕಣ್ಣು? ನಾವೆಲ್ಲ ಸ್ಥಳೀಯರಿದ್ದೀವಿ. ಜಿಗಣಿ ಕಾರ್ಖಾನೆ ಆಗಲಿ, ಬಂಸಂದ್ರ ಕಾರ್ಖಾನೆ ಆಗಲಿ, ಯಾರೊಬ್ರಿಗೂ ಕೆಲಸ ಕೊಡೋಲ್ಲ. ಜಿಗಣಿ ಲೋಕಲ್ ಅಂತ ನೋಡ್ತಾ ಇದ್ದಂಗೆ ಫಸ್ಟ್ ಆಚೆ ಹೋಗಪ್ಪ ಅಂತಾರೆ. ಪೊಲೀಸರು ಹೇಳ್ತಾರೆ ಕೂಲಿ ಮಾಡ್ಕೊಂಡು ಬದುಕು, ಕಳ್ಳೆಕಾಯಿ ಮಾರ್ಕೊಂಡು ಬದುಕು ಅಂತ. ಕಳ್ಳೆಕಾಯಿ ಮಾರಕ್ಕೆ ನೀವು ಬಸ್ ಸ್ಟ್ಯಾಂಡಲ್ಲೇ ಜಾಗ ಬಿಟ್ಟಿಲ್ಲ ಅಂದರೆ ನಾವು ಕಳ್ತನ ಮಾಡಿ ಬದುಕಬೇಕಾ? ಲೋಕಲವರು, ರೌಡಿಗಳು, ಸ್ಥಳೀಯರು ಎಲ್ಲ ಅಂತ ಹೇಳ್ತಾರೆ. ಇವತ್ತು ನೀವು ಬದುಕು, ಇವತ್ತೆಲ್ಲ ಗಾಡಿಗಳು ತೊಗೊಂಡಿದ್ದೀವಿ, ಲೋನ್ಗಳು ಮಾಡಿಸಿದ್ದೀವಿ. ಎಲ್ಲ ಅಂಗಡಿಗಳಲ್ಲೂ Paytm ಅವರು, ಫೋನ್ಪೇ ಅವರು ಲೋನ್ ಕೊಟ್ಟಿದ್ದಾರೆ 10,000 15,000. ಇವತ್ತು ಇವ್ರು ಖಾಲಿ ಮಾಡಿಸ್ತಾರೆ. ಹೆಂಗೆ ಅವ್ರದ್ದು ನಾವು ದುಡ್ಡು ವಾಪಸ್ ಕೊಡೋದು? ಈಗ KEDB ಅವ್ರು ಹೇಳ್ತಾ ಇರೋದು ಇಷ್ಟೇ, KEDB ಇದು ನಮ್ಮ ಜಾಗ, ನಮ್ಮ ಜಾಗಕ್ಕೆ 20 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಹಾಕೊಂಡವ್ರೆ ಸುಂಕದವರು ಅಂತ ಅವ್ರು ಹೇಳೋರೆ. ಅಂದ್ರೆ ನಿಮ್ಮ ಹತ್ರನೇ ವಸೂಲಿ ಮಾಡ್ತವ್ರೆ, ನಾವು ಯಾರ ಹತ್ರ ತಗೊಂಡಿಲ್ಲ. ಅವ್ರ ಹತ್ರ ಈ ಒಂದು ಸುಂಕ ವಸೂಲಿ ಮಾಡಿಲ್ಲ ಅಂದ್ರೆ KEDB ಅವ್ರು ನಿಮ್ಮನ್ನು ಖಾಲಿನೇ ಮಾಡಿಸ್ತಾ ಇರಲಿಲ್ಲ. ಅವ್ರಿಗೇನು ಇದು ದರ್ದಿರ್ಲಿಲ್ಲ. ಲೋಕಲ್ ನಾಯಕರುಗಳ ಒಳ ಕಿತ್ತಾಟದಿಂದ ನಾವು ಬೀದಿಗೆ ಬಂದಿದ್ದೀವಿ ಸರ್. ದೊಡ್ಡವರು ದುಡ್ಡಿರೋರು ಚೆನ್ನಾಗೇ ಇರ್ತಾರೆ ಸರ್. ಅವ್ರಿಗೇನು ಸರ್, ಇದೊಂದು ಹೋದರೆ ಇನ್ನೊಂದು ಬಿಸ್ನೆಸ್ ಮಾಡ್ತಾರೆ. ಆದರೆ ನಾವು ವ್ಯಾಪಾರಸ್ಥರು, ನಾವೇನು ಕರ್ಮ ಮಾಡಿದ್ವಿ, ನಾವೇನು ಪಾಪ ಮಾಡಿದ್ವಿ? ಹೌದು, ಇವತ್ತೆಲ್ಲದರಲ್ಲೂ ಕಾನೂನಿಗೆ ಅವಕಾಶ ಇದೆ. ಆ ಥರ ಯಾರಾದರೂ ಬಂದು ಕಲೆಕ್ಷನ್ ಮಾಡಿದ್ರೆ ಪುರಸಭೆ ಆ್ಯಕ್ಟ್ ಪ್ರಕಾರ 23ನೇ ಕಾಲಂ ಪ್ರಕಾರ ಸುಂಕ ರದ್ದು ಮಾಡಿ, ಅವ್ರು ಕಟ್ಟಿರೋ ಡಿಪಾಸಿಟ್ನ ಕ್ಯಾನ್ಸಲ್ ಮಾಡಿ. ಈ ಕಡೆ ಬರ್ತಾರ ಕಾನೂನು ಪ್ರಕಾರ ಅವ್ರ ಮೇಲೆ ನೀವು ಕ್ರಮ ಜರುಗಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇನ್ನೊಂದು 4 ನೋಟಿಸ್ ಬೋರ್ಡ್ ಹಾಕ್ಬೋದು, ಫ್ರೀ ಅಂತ ಅನೌನ್ಸ್ ಮಾಡ್ಬೋದು. ಅವ್ರು ಯಾರೋ ಬಂದರು, ಎಲ್ಲೋ ತೊಗೊಂಡೋದ್ರು, ಏನೋ ಮಾಡಿದ್ರು ಅಂತ ಇವತ್ತು 250 ಅಂಗಡಿಯವ್ರನ್ನ ಖಾಲಿ ಮಾಡಿಸಿ ನೀವು ಆ ಕಡೆ ಹೋಗಿ, ಸಿಗ್ನಲ್ಲಿಂದ ಆ ಕಡೆ ಹೋಗಿ. ಸಿಗ್ನಲ್ಲಿಂದ ಆ ಕಡೆ ಎಲ್ಲಿದೆ ಜಾಗ? ಈ ಸರ್ವಿಸ್ ರೋಡಲ್ಲಿ ಏನು ಕಷ್ಟ ಆಗಿದೆ, ಯಾರಿಗೆ ತೊಂದರೆ ಆಗಿದೆ? ಯಾರೋ ಒಬ್ಬ ದುಡ್ಡು ತಗೊಂಡ, ಯಾರೋ ಒಬ್ಬ ಹೇಳ್ದ, ಯಾರೋ 20 ಲಕ್ಷ. ಇದೆಲ್ಲದಕ್ಕೂ ಊಹಾಪೋಹಗಳೇ ಮಾತಾಡ್ತಾ ಇದೆ. ಅವ್ರಿಗೆ ಏನು ಬೇಕಾದ್ರೂ ಕಾನೂನು ಕ್ರಮ ಜರುಗಿಸ್ಲಿ ಸರ್, ನಮ್ಗೆ ಅದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಫ್ರೀ ಅಂತ ಅನೌನ್ಸ್ ಮಾಡಲಿ, ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಲಿ. ಇದೇ ಪುರಸಭೆಯವರು, ನಮ್ಮ ಪೊಲೀಸ್ ಸ್ಟೇಷನ್ನು ಎಲ್ಲನೂ ಇದೆ, ಒಳ್ಳೆ ಸಾಹೇಬ್ರಿದ್ದಾರೆ.
ಅವ್ರಿಗೆ ಒಂದು ಸೂಚನೆ ಕೊಟ್ಟರೆ ಅವರೇ ನಮಗೆ ಇದು ಮಾಡಿಕೊಡ್ತಾರೆ. ಈಗ ನೀವು ಅಕ್ರಮವಾಗಿ ಸುಂಕ ವಸೂಲಿ ಮಾಡ್ತಾ ಇರೋದ್ರ ಬಗ್ಗೆ ನೀವೇನಾದರೂ ದೂರು ಕೊಟ್ಟಿದ್ದೀರಾ? ಸರ್, ಇದುವರೆಗೂ ಅಕ್ರಮ ಅನ್ನೋದಕ್ಕಿಂತ ಕಳೆದ 8 ವರ್ಷದಿಂದ ಹರಾಜಲ್ಲಿ ಪ್ರತಿ ವರ್ಷ ರೇಟ್ ಜಾಸ್ತಿ, ನಮ್ಮ ಮೇಲೆ ಜಾಸ್ತಿ ರೇಟ್ ತಗೋತಾರೆ, ಸ್ಥಳೀಯವಾಗಿ ನಮಗೆ ತೊಂದರೆ ಕೊಡ್ತಾವ್ರೆ. ಅವ್ರು ಹೇಳ್ತಾರೆ ನಾನು ಬಂಡವಾಳ ಹಾಕಿದ್ದೀನಿ ಅಂತ, ಇಷ್ಟೇ ಅಂಗಡಿ ಇದೆ ಅಂತ ಗೊತ್ತಲ್ವಾ, ಇಷ್ಟೇ ರೂಪಾಯಿ ತೊಗೋಬೇಕು ಅಂತ ನೀವು ನೋಟಿಸ್ ಕೊಟ್ಟಿದ್ದೀರಲ್ಲ, ಪ್ರತಿ ವರ್ಷ ಗಲಾಟೆ ಮಾಡಿದ್ದೀವಿ. ಏನಂತ? ಸ್ಲಿಪ್ ಕೊಡಿ, ದುಡ್ಡು ತಗೊಳ್ಳಿ, ಬೈಲಾದಲ್ಲಿ ಏನಿದೆ ಅದನ್ನು ರಿಸಿಪ್ಟ್ ಕೊಡಿ, ನೀವು ದುಡ್ಡು ತಗೊಳ್ಳಿ ಅಂತ. ಸ್ಥಳೀಯ ರಾಜಕೀಯಗಳನ್ನೆಲ್ಲ ತೊಗೊಂಬಂದು ಇಲ್ಲಿಟ್ಟು ಯಾರೊಬ್ಬರು ಹೇಳೋ ಮತ್ತೆ ಕೇಳ್ತಾ ಇಲ್ಲ ಸರ್. ನಮ್ಮ ಅಂಗಡಿಗಳವ್ರದ್ದು ತಪ್ಪಿದೆ ಸರ್. ಇಲ್ಲಿ ನಾವು ವ್ಯಾಪಾರಸ್ಥರು ಎಲ್ಲ ಕರೆಕ್ಟ್ ಅಂತ ನಾವು ಹೇಳಲ್ಲ. ನಾವು ಇವತ್ತು ಬಿಸಾಕಿರೋ ಕಸ, ನಾವು ಮಾಡ್ಕೊಂಡಿರೋ ಸ್ಟ್ರೆಚ್ಚರೇ ಇವತ್ತು ನಾವು ಹಾಳಾಗೋದಕ್ಕೆ ಕಾರಣ. ಆವತ್ತು ನಾವೆಲ್ಲ ಮೀಟಿಂಗ್ಗಳಲ್ಲೂ ಎಲ್ರಿಗೂ ಹೇಳಿದ್ದೀವಿ, ಕ್ಲೀನಾಗಿ ಇಟ್ಕೊಳ್ಳಿ, ನಮ್ಮ ಜಾಗನ ನೀಟಾಗಿ ಇಟ್ಕೊಳ್ಳೋಣ, ಎಲ್ಲರೂ ಯಾರಿಗೂ ಇಲ್ಲಿ ತೊಂದರೆ ಆಗಬಾರ್ದು. ನಾವು ಯಾರೂ ನಮ್ಮ ಆಸ್ತಿಗಳಲ್ಲಿ ಅಂಗಡಿ ಹಾಕ್ಕೊಂಡಿಲ್ಲ. ಸರ್ಕಾರ ಇಷ್ಟೊಂದು ಅವಕಾಶ ಕೊಟ್ಟಿದೆ, ನೀಟಾಗಿ ಇಟ್ಕೊಂಡಿದ್ರೆ ಇವತ್ತಿಗೆ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ ಸರ್. ಸರ್, ನಾವು ಇದನ್ನ ನಂಬ್ಕೊಂಡು ತಿಂತಾ ಇರೋರು, ಇದಿಲ್ಲ ಅಂದರೆ ನಮ್ಗೆ ಬೇರೆ ವಿಧಿ ಇಲ್ಲ ಸರ್. ಇದಿಲ್ಲ ಅಂದರೆ ಬೇರೆ ವಿಧಿ ಇಲ್ಲ ಸರ್. ನಾವು ಇದನ್ನ ನಂಬ್ಕೊಂಡು ಮಕ್ಕಳು ಸಾಕ್ಕೊಂಡು ಇದು ಮಾಡ್ತಾಯಿದ್ದೀವಿ, ಓದಿಸ್ಕೊಂಡು ಇದು ಮಾಡ್ತಾಯಿದ್ದೀವಿ ಸರ್. ಇದಿಲ್ಲ ಅಂದರೆ ನಮ್ಮ ಊಟನೇ ಇಲ್ಲ ಸರ್, ಜೀವನನೇ ಇಲ್ಲ ಸರ್ ನಮಗೆ. ಯಾಕಂತೀಯ, ನಮ್ಮದು ಯಾವ ಗಂಡಸರು ಇಲ್ಲ ನಮ್ಮ ಮನೆಗಳಲ್ಲಿ ತಂದಾಕೋರು ಸರ್. ಏನು ಸುಳ್ಳು ಹೇಳೋದು? ಈ ಮಕ್ಕಳು ಸಾಕ್ಕೊಂಡು ಇದರಿಂದ ಬದುಕ್ತಾ ಇದ್ದೀವಿ. ಇದ್ಯಾವುದು ನಮ್ಗೆ ಇದೊಂದು ದಾರಿ ಮಾಡಿಕೊಡ್ರಿ, ಅಷ್ಟೇ ನಾವು ಕೇಳ್ಕೊಳೋದು. ರೂಲ್ಸ್ ನಾವು ಫಾಲೋ ಮಾಡೋಕ್ಕಾಗಲ್ಲ ಸರ್. ಅದೇನಾದರೂ ಆಗಲಿ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳು ಮರಿಗೆ ಫೀಸು ಮತ್ತು ಗಾಡಿಗಳು ತೊಗೊಂಡಿದ್ದೀವಿ, ಹೆಂಗೆ ಸರ್ ತೀರ್ಸೋಕ್ಕಾಗುತ್ತೆ ಹೇಳಿ ಸರ್ ನೀವೇ? ಇದಕ್ಕೇನಾದರೂ ಒಂದು ನ್ಯಾಯ ಕೊಡಿಸ್ಲೇಬೇಕು. ಸಾಲಗಳು ತೊಗೊಂಡಿರ್ತಾರೆ ಸರ್ ಎಲ್ಲ.